ದಿಢೀರಂತ ಕುಸಿತ ಇದೆ ಬೆಂಗಳೂರಿನ ರಸ್ತೆಗಳು. ವಾಹನ ಸವಾರರ ಮೇಲೆ ಬೀಳುತ್ತೆ ಮೆಟ್ರೋ ಪಿಲ್ಲರ್. ಕರೆಂಟ್ ಶಾಕ್, ರಸ್ತೆ ಗುಂಡಿ, ವಾಲಿರೋ ಲೈಟ್ ಕಂಬ. ಪ್ರತಿದಿನ ನೋಡ್ತಾನೆ ಇದ್ದೀರಾ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳು ತಾಂಡವಾಡ್ತಾ ಇದ್ದಾವೆ ಅಂತ. ರಸ್ತೆ ಗುಂಡಿಗೆ ಬಿದ್ದು ಸಾವನ್ನಪ್ಪಿರುವಂಥದ್ದು, ಸಾವು ನೋವುಗಳನ್ನು ಗಮನಿಸಿದ್ದೀರಾ. ಅದರ ಜೊತೆಗೆ BMRCLನಿಂದಲೂ ಕೂಡ ಒಂದು ಮೆಟ್ರೋ ಪಿಲ್ಲರ್ ಬಿದ್ದು ಯಾವ ರೀತಿಯಾಗಿ ತಾಯಿ ಮಗು ಸಾವನ್ನಪ್ಪಿರುವಂಥದ್ದನ್ನು ಕೂಡ ಗಮನಿಸಿದ್ದೀರಾ. ದಿನನಿತ್ಯ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಸಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಸಾಕಷ್ಟು ಜನಕ್ಕೆ. ಬೆಂಗಳೂರಿಗರೇ, ನಿಮ್ಮ ಏರಿಯಾ ಎಷ್ಟು ಸುರಕ್ಷಿತ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂತಿದೆ. ಬೆಂಗಳೂರಿನ ಸುರಕ್ಷತೆ ಬಗ್ಗೆನೇ ಸಹಜವಾಗಿ ಅನುಮಾನ ಬಂದ್ಬಿಡುತ್ತೆ ಈ ರೀತಿಯಾಗಿ ಘಟನೆಗಳನ್ನು ನೋಡಿದಾಗ. ಆದರೆ ಇಡೀ ಬೆಂಗಳೂರಿನ ಪರಿಸ್ಥಿತಿ ಏನಂಗಿಲ್ಲ. ಕೆಲವೊಂದು ಘಟನೆಗಳಾದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರಿಗೆ ದೂರೋದು ಬೇಡ. ಬೆಂಗಳೂರಿನ ಇನ್ಕಮ್ ಬೇಕು, ಆದರೆ ಬೆಂಗಳೂರಿನ ಅಭಿವೃದ್ಧಿ ಬೇಡುವ ಅಂತ ಜನಸಾಮಾನ್ಯನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಡೇಂಜರ್ ಬೆಂಗಳೂರಿಗೆ 16 ಸಾಕ್ಷ್ಯಗಳಂತೂ ಪ್ರತಿನಿತ್ಯನೂ ಕೂಡ ಸಿಗ್ತವೆ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದೃಶ್ಯಾವಳಿಗಳ ಸಮೇತ ನಾವು ಕೂಡ ಪ್ರತಿದಿನ ನಿಮಗೆ ತೋರಿಸ್ತಾನೆ ಇದೀವಿ ಯಾವ ರೀತಿಯಾಗಿದೆ ಬೆಂಗಳೂರಿನ ಪರಿಸ್ಥಿತಿ. ಜನ ಮನೆಯಿಂದ ಹೊರಗೆ ಬಂದಂತ ಸಂದರ್ಭದಲ್ಲೂ ಕೂಡ ವಾಪಸ್ ಹೋಗ್ತಾರಾ ಇಲ್ವಾ ಅನ್ನುವಂಥ ಪರಿಸ್ಥಿತಿ, ಭಯದ ವಾತಾವರಣ ನಿರ್ಮಾಣವಾಗುವಂತೆ ಕೆಲವೊಂದು ಏರಿಯಾಗಳಲ್ಲಿ ಪರಿಸ್ಥಿತಿ ಅಂತೂ ಇದೆ. ಆ ರಸ್ತೆಗಳು ಹಾಳಾಗೋಗಿರುವಂಥದ್ದು, ಪ್ರತಿನಿತ್ಯ ಕೂಡ ಬಿದ್ದು ಎದ್ದು ಹೋಗುವಂಥದ್ದು. ಇನ್ನು ಕೆಲವೊಂದು ಏರಿಯಾಗಳಲ್ಲಿ ಆ ರಸ್ತೆ ಅದು ಯಾವಾಗ ಬಾಯಿ ತೆರೆಯುತ್ತೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ, ಹಂಗಿರುತ್ತೆ. ಮತ್ತು ಯಾವ ಮೆಟ್ರೋ ಪಿಲ್ಲರ್ಗಳು ಬಿದ್ದೇಳ್ತವೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ರೀತಿಯಾದಂಥ ಭಯದ ವಾತಾವರಣನೇ ಇದೆ. ಪ್ರಾಣ ಹಿಂಡ್ತಿವೆ ರಸ್ತೆ ಗುಂಡಿಗಳು, ಬಾಯಿ ಬಿಡ್ತಿವೆ ರಸ್ತೆಗಳು. ಮೊನ್ನೆ ಬ್ರಿಗೇಡ್ ರೋಡ್ ಹತ್ರ ನಿಮಗೆ ತೋರಿಸಿದ್ವಿ. ಆ ಒಂದು ಮೆಟ್ರೋ ಪಿಲ್ಲರ್ ಕೆಳಗಡೆ ಯಾವ ರೀತಿಯಾಗಿ ಹೊಂಡದ ರೀತಿಯಲ್ಲಿ ಆ ರೋಡು ಬಾಯಿ ಬಿಟ್ಟಿತ್ತು ಅಂತ. ಈಗ ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಬೆಂಗಳೂರಿನ ರಸ್ತೆಗಳಲ್ಲಿ ಕಂದಕ ನಿರ್ಮಾಣವಾಗಿ ಅವಾಂತರ ಸೃಷ್ಟಿಯಾಗ್ತದೆ. ನಿಮಗೆ ತೋರಿಸ್ತಾ ಇದ್ವಿ ಬ್ರಿಗೇಡ್ ರೋಡಲ್ಲಿ ಯಾವ ರೀತಿಯಾಗಿತ್ತು, ಈಗ ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಪ್ರಕರಣ ವರದಿಯಾಗಿರುವಂಥದ್ದು. ಮಹಾಲಕ್ಷ್ಮಿ ಲೇಔಟ್ ಮುಖ್ಯ ರಸ್ತೆಯಲ್ಲಿ ಬೃಹತ್ ಕಂದಕ. ಏಕಾಏಕಿ ರಸ್ತೆ ಕುಸಿದ್ರಿಂದ ಜನರಿಗೆ ಆತಂಕ ಎದುರಾಗಿತ್ತು. ಡಾಂಬರನ್ನು ಹಾಕಿ 2 ದಿನಗಳಲ್ಲೇ ರಸ್ತೆ ಕುಸಿತ ಆಗಿದೆ. ಜಲಮಂಡಳಿಯ ಪೈಪ್ಲೈನ್ ಹಾದು ಹೋಗಿರುವಂಥ ಜಾಗ, ಭಾರಿ ವಾಹನಗಳ ಸಂಚಾರ ಆಗಿದ್ದರಿಂದ ಕುಸಿದಿದೆ ರಸ್ತೆ. ರಸ್ತೆ ಕುಸಿದ ಪರಿಣಾಮ ಜಲಮಂಡಳಿಯ ಪೈಪ್ ಕಟ್ ಆಗಿದೆ. ಹೀಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇಂಥ ದೊಡ್ಡ ಲಾರಿನೇ ಹೋಗುವಂತ ಸಂದರ್ಭದಲ್ಲಿ ಕುಸಿದಿದೆ ಅನ್ನುವಂಥದ್ದನ್ನ. ಇದು ಮಹಾಲಕ್ಷ್ಮಿ ಲೇಔಟ್ ಮುಖ್ಯ ರೋಡ್ನಲ್ಲಿ ಈ ರೀತಿಯಾದಂಥ ಒಂದು ಅವಾಂತರ ಸೃಷ್ಟಿಯಾಗಿದೆ. ನಮ್ಮ ಮಹಾಲಕ್ಷ್ಮಿ ಲೇಔಟ್ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಂಜನ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಬೆಂಗಳೂರಿನ ಜನರು ಇನ್ಮೇಲೆ ರಸ್ತೆಗಳನ್ನ ಉತ್ತಮ ರಸ್ತೆಗಳನ್ನ ಎಕ್ಸ್ಪೆಕ್ಟ್ ಮಾಡಂತಿಲ್ಲ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಬ್ರಿಗೇಡ್ ರೋಡಲ್ಲಿ ರಸ್ತೆ ಕುಸಿತ ಉಂಟಾಗಿ ಗುಂಡಿ ಉಂಟಾಗಿತ್ತು. ಈಗ ಮತ್ತೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಈ ಘಟನೆ ನಡೆದಿರುವಂತಹ ಸ್ಪಾಟ್ ಅಲ್ಲಿ ಇದೀನಿ, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ತಿರ್ಬೋದು. ಈಗಾಗಲೇ ಸುಮಾರು 3 ಅಡಿಗಳ ಆಳದಷ್ಟು ಗುಂಡಿ ಬಿದ್ದಿರುವಂತದ್ದು. BBMP ಕಳೆದ 2 ದಿನಗಳಿಂದ ಅಷ್ಟೇ ಈ ಒಂದು ರಸ್ತೆಯನ್ನ ಹೊಸದಾಗಿ ಹಾಕಿತ್ತು. ಹೊಸದಾಗಿ ಹಾಕಿರುವಂತಹ ರಸ್ತೆಯಲ್ಲಿ ಈ ರೀತಿಯಾಗಿ ಗುಂಡಿ ಬಿದ್ದಿದೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕಳಪೆ ಕಾಮಗಾರಿ ಇದೆ ಅನ್ನೋದನ್ನ ನೋಡ್ತಿರ್ಬೋದು. ವಿಷಯದಲ್ಲಿ ಇದು ಹಾಕಿರುವಂತಹ ಟಾರ್ ಅನ್ನ ನಾನು ಬೇಕಾದ್ರೆ ಕೈಯಲ್ಲಿ ಬೇಕಾದ್ರೆ ಹಿಂಗೆ ಕಿತ್ತು ಕೀಳ್ಬಹುದು, ನೋಡ್ತಿರ್ಬೋದು ದೃಶ್ಯದಲ್ಲಿ ನೋಡ್ಬೋದು. ಈ ಟಾರ್ ಕೈಯಲ್ಲಿ ನೋಡಿ ಪುಡಿ 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 ಆಗ್ತಿದೆ. ಇದು BBMP ಮಾಡುವಂತಹ ಕಳಪೆ ಕಾಮಗಾರಿಯ ಅಸಲಿ ಚಿತ್ರಣ. ಈ ರೀತಿ ಆದ್ರೆ ಹೆಂಗ್ ಕತೆ, ನಮ್ಮ ಬೆಂಗಳೂರಿನ ಕಥೆ ಏನಾಗುತ್ತೆ? ಈ ರೀತಿಯಾಗಿ ಪ್ರತಿಯೊಂದು ರಸ್ತೆಯಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡ್ತಿದ್ರೆ ಏನ್ ಗತಿ? ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಆತರ ಆಗಿದೆ ಈ ಒಂದು BBMPಗೆ. ಜೊತೆಗೆ ಸರ್ಕಾರ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. BBMP ಗುಂಡಿ ಬಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಬಂದು ತರಾತುರಿಯಲ್ಲಿ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಮಾಡಿದಂತಹ ಕೆಲಸ ಎಷ್ಟು ದಿನಕ್ಕೆ ಬಾಳಿಕೆ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ರಸ್ತೆ ಇದೆಯಲ್ಲ ನೋಡ್ತಿರ್ಬೋದು, ಇನ್ನು ಕೂಡ 2 ದಿನಗಳಿಂದ ಹಿಂದೆ ಹಾಕಿರುವಂತಹ ರಸ್ತೆ, ಹೊಸ ರಸ್ತೆ ಇದು. ಈ ರಸ್ತೆಯಲ್ಲಿ ಈಗ ಗುಂಡಿ ಬಿದ್ದಿರುವಂತದ್ದು ನೋಡ್ತಿರ್ಬೋದು. ಆ ಭಾಗದಲ್ಲಿ ವಾಹನ ಸಂಚಾರ ಯಾವ ತರ ಇದೆ ಅಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಈ ಭಾಗದಲ್ಲಿ ನೋಡಿದ್ರೆ ಸ್ಕೂಲ್ ಝೋನ್ ಇದೆ. ಒಟ್ಟಾರೆಯಾಗಿ ಈ ಒಂದು ಪ್ರಮುಖ ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ನ ಸಪ್ತಗಿರಿ ಕಲ್ಯಾಣ ಮಂಟಪದ ಬಲಭಾಗದಲ್ಲಿರುವಂತಹ ರಸ್ತೆಯಲ್ಲಿ ಈ ರೀತಿ ಆಗಿರುವಂತದ್ದು. 12th ಕ್ರಾಸ್ ನ ಅಪೋಸಿಟ್ ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ಈ ಒಂದು ಕಳಪೆ ಕಾಮಗಾರಿಗೆ ಯಾರು ಉತ್ತರವನ್ನ ಕೊಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ BWSSBಯ ಸಿಬ್ಬಂದಿಗಳೇ ಬಂದಿಲ್ಲಿ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆ ಈ ತರ ಆಗಿದೆ ಅನ್ನೋದನ್ನ ಕೇಳಿದ್ರೆ
BWSSB ಪೈಪ್ಲೈನ್ ಇಲ್ಲಿ ಈ ಒಂದು ರಸ್ತೆ ಮುಖೇನ ಈ ಒಂದು ಹಾದೋಗಿದೆ. ಆ ಪೈಪ್ಲೈನ್ ಅಲ್ಲಿ ಏನು ಈ ಆ ಪೈಪ್ಲೈನ್ ಹೊಡೆದೋಗಿ ಅದರಲ್ಲಿ ನೀರು ಬರ್ತಿರೋ ಕಾರಣದಿಂದಾಗಿ ಈ ತರ ಗುಂಡಿ ಬಿದ್ದಿದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಿರುವಂತದ್ದು. ಆದ್ರೆ ಇದು ನಿಜಕ್ಕೂ ಕೂಡ ಆ ಒಂದು ಸಬೂಬು ಅಲ್ಲ, ಅದೊಂದು ಕಾರಣ ಅಲ್ಲ. ಕಳಪೆ ಕಾಮಗಾರಿ ಅಂದ್ರೆ ರಸ್ತೆಯನ್ನು ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಅಡಿಗಡೆಗೆ ಫುಲ್ ಫಿಲ್ ಮಾಡಬೇಕಾಗುತ್ತೆ. ವಿದೌಟ್ ಏನು ಫಿಲ್ಲಿಂಗ್ ಅನ್ನು ಹಾಕದೆ ಈ ರೀತಿಯಾಗಿ ಮಾಡೋದ್ರಿಂದಾಗಿ ಘನ ವಾಹನಗಳ ಸಂಚಾರದಿಂದಾಗಿ ಈ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣವಾಗಿರುವಂತದ್ದು ನೋಡ್ತಿರ್ಬೋದು. ರಸ್ತೆಗಳು ಯಾವ ರೀತಿ ಕೈಯಲ್ಲಿ ಕಿತ್ ಬರ್ತಾ ಇದೆ ಅನ್ನೋದನ್ನ. ಇದು ನಮ್ಮ ಬೆಂಗಳೂರಿನ ಸ್ಥಿತಿ, ಬೆಂಗಳೂರಿನ ರಸ್ತೆಗಳ ಸ್ಥಿತಿ. ಬೆಂಗಳೂರನ್ನ ಕಟ್ಟಿದಂತಹ ನಿರ್ಮಾತೃಗೆ ಈ ಒಂದು ರಸ್ತೆಯನ್ನ ಈಗ ಏನನ್ನು ನೋಡಿದ್ರೆ ನಿಜಕ್ಕೂ ಕೂಡ ಬೇಸರ ವ್ಯಕ್ತವಾಗಬಹುದು. BBMP ಬೆಂಗಳೂರನ್ನ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತನ್ನ ಸುಪರ್ದಿಗೆ ತಗೊಂಡ್ಮೇಲೆ ಈ ರೀತಿಯಾದ ಚಿತ್ರಣ ದಿನನಿತ್ಯ ನಮಗೆ ಕಾಣಸಿಗುತ್ತೆ. ಎಲ್ಲೋ ಒಂದ್ ಕಡೆ ವಾಹನ ಸವಾರರು ಗುಂಡಿಗೆ ಬೀಳ್ತಾರೆ, ಮತ್ತ ತಾಯಿ ಮಗು ಮೆಟ್ರೋ ಕಾಮಗಾರಿ ಅವ್ರ ಮೇಲೆ, ಮೆಟ್ರೋ ಪಿಲ್ಲರ್ಗಳು ಅವ್ರ ಮೇಲೆ ಬಿದ್ದು ಸಾವನ್ನಪ್ತಾರೆ. ವಾಹನ ಸವಾರರು ಏಕಾಏಕಿ ಹೋಗ್ತಿರೋ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರು ಗುಂಡಿಗೆ ಬೀಳ್ತಾರೆ. ಇದು ಬೆಂಗಳೂರಿನ ಚಿತ್ರಣ. ಪಾಲಿಕೆಯನ್ನು ಕೇಳಿದ್ರೆ BWSSB ಮೇಲೆ ಹಾಕುತ್ತೆ, BWSSB ಕೇಳಿದ್ರೆ ಪಾಲಿಕೆ ಅಧಿಕಾರಿಗಳ ಮೇಲೆ ಹಾಕುತ್ತೆ. ಒಟ್ಟಾರೆಯಾಗಿ ಈ ಒಂದು ಕಳಪೆ ಕಾಮಗಾರಿಗೆ ಮುಕ್ತಿ ಯಾವಾಗ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ರಂಜೇಶ್ ಲಾಲ್, ನ್ಯೂಸ್ 18 ಬೆಂಗಳೂರು. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ, ಅಲ್ಲಿ ರಸ್ತೆ ಕುಸಿದಿರುವಂಥದ್ದು. ರಸ್ತೆ ಕುಸಿದಿರುವಂಥದ್ದಕ್ಕೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಇದು ಕಳಪೆ ಕಾಮಗಾರಿ ಅಲ್ಲ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಕಳಪೆ ಕಾಮಗಾರಿ ಅಂತ ಇದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಳಪೆ ಕಾಮಗಾರಿ ಅಂದರೆ ರೋಡೇ ಕಿತ್ಕೊಂಡು ಹೋಗುತ್ತೆ. ಅಲ್ಲಿ ಬೇರೆ ಕಡೆ ರೋಡ್ ಕಿತ್ಕೊಂಡು ಹೋಗಿಲ್ಲ, ಅಲ್ಲಿ ರೋಡ್ ಕುಸ್ತಿರುವಂಥದ್ದು. ಆ ರೋಡ್ ಕುಸಿಯೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂಥದ್ದು. ಬಿಕಾಸ್ ಕೆಲವೊಂದು ಕಡೆ ಕುಸಿತ ಆಗ್ತಾ ಇದೆ, ಭೂಕುಸಿತ ಆಗ್ತಾ ಇರುವಂಥದ್ದನ್ನೆಲ್ಲ ಕೆಲವೊಂದು ಕಡೆ ಗಮನಿಸಿದ್ದೀರಾ. ಬ್ರಿಗೇಡ್ ರಸ್ತೆಯಲ್ಲಿ ಆ ರೀತಿಯ ಗುಂಡಿ ಕುಸಿಲಿಕ್ಕೆ ಕಾರಣ ಅಲ್ಲಿ ಕೆಳಗಡೆ ಸುರಂಗ ಮಾರ್ಗ ಹೋಗಿತ್ತು, ಆ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಈ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಏನು ಕಾರಣ ಈ ರೀತಿಯಾಗಿ ರಸ್ತೆ ಕುಸಿಲಿಕ್ಕೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿರುವಂಥದ್ದು. ಅಲ್ಲಿ ಪೈಪ್ಲೈನ್ ಕೂಡ ಒಡೆದೋಗಿದೆ. ನೀರಿನ ಪೈಪ್ಲೈನ್ ಒಡೆದೋಗಿರುವಂಥ ಹಿನ್ನೆಲೆಯಲ್ಲಿ BWSSB ಅವರು ಬಂದು ಅಲ್ಲಿ ಆ ಪೈಪನ್ನು ಜೋಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಆ ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಮಹಾಲಕ್ಷ್ಮಿ ಲೇಔಟ್ ರಸ್ತೆಯ ಸ್ಥಿತಿ ಹೇಗಾಗಿದೆ ಅಂತ. ಇದು ಲಾರಿ ಹೋಗುವಂಥ ಸಂದರ್ಭದಲ್ಲಿ ದಿಢೀರಂತ ಕುಸಿತ ಕಂಡಿರುವಂಥದ್ದು. ಇದು ಲಾರಿ ಬೇರೆ ಅಲ್ವಾ, ಇನ್ನು ವೆಯ್ಟ್ ಬೇರೆ ಇರುತ್ತೆ. ಈ ಸಂದರ್ಭದಲ್ಲೇ ದಿಢೀರಂತ ಕುಸಿತ ಆಗಿದೆ. ಮೇನ್ ರೋಡ್ ಬೇರೆ, ಸೊ ಸಹಜವಾಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಕಂದಕಕ್ಕೆ ಸಿಕ್ಕಾಕೊಂಡಿರುವಂಥ ಲಾರಿಯ ದೃಶ್ಯಾವಳಿಯನ್ನು ನೀವು ಗಮನಿಸ್ಬೋದು. ಏನು ಕಾರಣ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಯಾರಾದರೂ ಇಂಜಿನಿಯರ್ ಬಂದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಏನು ಕಾರಣ ಇರ್ಬೋದು ಅಂತ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ, ಗಮನಿಸ್ಬೋದು. ಲಾರಿ ಮೂವ್ ಆಗಬೇಕಾದ್ರೆ ಸಡನ್ನಾಗಿ ಸಿಕ್ಕಾಕೊಂಡ್ಬಿಡುತ್ತೆ. ಆ ಸಡನ್ನಾಗಿ ಸಿಕ್ಕಾಕೊಂಡಾಗಲೇ ಅಲ್ಲಿ ಭೂಕುಸಿತ ಆಗಿರುವಂಥದ್ದು. ಯಾವ ಕಾರಣ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕು. ಆದರೆ ಆ ದೃಶ್ಯಾವಳಿಗಳು CCTVಯಲ್ಲಿ ಸರಿಯಾಗಿರುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಕ್ರಾಸ್ ಆಗುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ.